Hello everyone, welcome to Home classes. ಬಲ ಮತ್ತು ತುಲನೆಯ ನಿಯಮಗಳು ಪಾಠದ ಮುಖ್ಯ ಪ್ರಶ್ನೆ 5. ಉನ್ನತ ಕ್ರಮಾಂಕದ ಚಿಂತನ ಕೌಶಲ್ಯಗಳು. 1ನೇ ಪ್ರಶ್ನೆ, ಕ್ರೀಡಾಪಟುವು ಜಿಗಿಯುವ ಮೊದಲು ನಿರ್ದಿಷ್ಟ ದೂರ ಓಡುತ್ತಾನೆ ಏಕೆ? ನೀವು ನೋಡಿರ್ಬೋದು, ಲಾಂಗ್ ಜಂಪ್ ಅಲ್ಲೆಲ್ಲ ಏನ್ ಮಾಡ್ತಾರೆ, ಸ್ವಲ್ಪ ದೂರ ಓಡ್ ಬಂದ್ಕೊಂಡು ಆಮೇಲೆ ಜಿಗಿತಾರೆ. ಹೆಟ್ಕೊಂಡಲ್ಲೇ ಜಿಗಿಬೋದಲ್ಲ, ಯಾಕೆ ಓಡ್ಕೊ ಬಂದ್ಕೊಂಡು ಜಿಗಿತಾರೆ? ಪ್ರಶ್ನೆ ಬಂದಿತ್ತ ನಿಮ್ ತಲೆಯಲ್ಲಿ? ಸರಿ, ಹಾಗಿದ್ರೆ ಉತ್ತರವನ್ನ ನೋಡೋಣ. ಒಬ್ಬ ಕ್ರೀಡಾಪಟುವು ಜಿಗಿಯುವ ಮೊದಲು ನಿರ್ದಿಷ್ಟ ದೂರ ಓಡುತ್ತಾನೆ ಏಕೆಂದರೆ ಜಿಗಿಯುವ ಸಮಯದಲ್ಲಿ ಅವನ ದೇಹದ ಚಲನೆಯ ಜಡತ್ವವು ಹೆಚ್ಚಿನ ಸಮತಲ ದೂರವನ್ನು ಕ್ರಮಿಸಲು ಅಥವಾ ಹೆಚ್ಚಿನ ಎತ್ತರವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇಲ್ಲಿ ನೀವು ಗಮನಿಸಿ, ನಿಂತ್ಕೊಂಡೇ ಮುಂದೆ ಹಾರಿದ್ರೆ ನಾವು ಜಾಸ್ತಿ ದೂರ ಹಾರ್ಲಿಕ್ಕೆ ಆಗುದಿಲ್ಲ. ಅದು ಓಡಿ ಬಂದು ನಾವು ಹಾರಿದ್ರೆ ಜಾಸ್ತಿ ದೂರ ಹಾರಬಹುದು. ಯಾಕೆ ಹೀಗೆ? ಯಾಕೆಂದ್ರೆ ಇದು ಚಲನೆಯ ಜಡತ್ವದ ಕಾರಣದಿಂದ. ಹಾಗಿದ್ರೆ ಜಡತ್ವ ಅಂದ್ರೆ ಏನು? ಜಡತ್ವ ಅಂದ್ರೆ ಇದು ವಸ್ತುವಿನ ಸಹಜ ಪ್ರವೃತ್ತಿ ಆಗಿರ್ತದೆ. ಏನು? ವಸ್ತು ತನ್ನ ನಿಶ್ಚಲ ಸ್ಥಿತಿಯಲ್ಲಿದ್ರೆ ಅಥವಾ ಚಲನೆಯ ಸ್ಥಿತಿಯಲ್ಲಿದ್ರೆ ಅದರಲ್ಲಿರೋ ಬದಲಾವಣೆಗೆ ವಿರೋಧವನ್ನ ತೋರಿಸ್ತದೆ. ಅದನ್ನ ಜಡತ್ವ ಅಂತ ಕರಿತೀವಿ. ಚಲನೆಯ ಜಡತ್ವ ಅಂದ್ರೆ ಏನು? ಚಲನೆಯಲ್ಲಿರುವಂತಹ ವಸ್ತು ತನ್ನ ಸ್ಥಿತಿಯಲ್ಲಾಗುವಂತಹ ಬದಲಾವಣೆಯನ್ನ ವಿರೋಧಿಸುವಂತಹ ಪ್ರಕ್ರಿಯೆಯನ್ನ ಚಲನೆಯ ಜಡತ್ವ ಅಂದ್ರೆ ಚಲನೆಯಲ್ಲೇ ಮುಂದುವರ್ಕೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತದೆ. ಈಗ ಒಬ್ಬ ವ್ಯಕ್ತಿ ಓಡು ಬರ್ತಾ ಇದ್ದಾನೆ ಅಂದ್ರೆ ಅವನ ದೇಹ ಚಲನೆಯ ಜಡತ್ವವನ್ನ ಹೊಂದಿರ್ತದೆ. ಹಾಗಾಗಿ ಹೆಚ್ಚು ದೂರವನ್ನ ಅಥವಾ ಹೆಚ್ಚು ಎತ್ತರವನ್ನ ಹಾರಲಿಕ್ಕೆ ಸಹಾಯ ಮಾಡ್ತದೆ. ಥ್ಯಾಂಕ್ ಯು.